ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ನಂಗೆ ತುಂಬಾ ಕೆಲಸ ಆಯಿತು. ಬಿಕಾಸ್ ನಾನು ನಮ್ಮ ಹಸ್ಬೆಂಡು ಔಟ್ಸೈಡ್ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಮಾರ್ನಿಂಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಫನ್ನು ಮತ್ತು ಅಡುಗೆನೂ ಮಾಡಿಟ್ಟು ಹೋಗೋಣ. ಬಿಕಾಸ್ ನಂಗೆ ಅಲ್ಲಿಂದ ಬಂದಾದ್ಮೇಲೆ ಅಡುಗೆ ಮಾಡೋಣ ಅಂದರೆ ಟೈಮ್ ಇರಲ್ಲ, ಕೆಲ್ಸಕ್ಕೆ ಬೇರೆ ಕುತ್ಕೊಬೇಕಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆನೇ ಅಡುಗೆ ಮಾಡಿಬಿಟ್ಟು ಟಿಫನ್ನು ಮಾಡ್ಕೊಂಡು ಹೋಗೋಣ ಅಂತ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ರೂಟೀನ್ ಗೊತ್ತಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದು. ಸೊ ಅದಕ್ಕೋಸ್ಕರ ಬಿಸಿನೀರಿಗೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಹಾಕ್ಬಿಟ್ಟು ಕುದಿಸ್ಕೊಂಡಿದ್ದೀನಿ, ಅದನ್ನು ಕುಡಿತಾ ಇದ್ದೀನಿ. ಇದು ವೆಯ್ಟ್ ಲಾಸ್ಗೆ ಸಖತ್ ಒಳ್ಳೇದು, ಬಟ್ ಡೈಲಿ ಕುಡಿದ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ಯಾವ್ದಾನ ಆಲ್ಟರ್ನೇಟಿವ್ ಡೇ ನಾನು ಈ ಥರ ಮಾಡ್ಕೊಂಡು ಕುಡ್ಕೊತೀನಿ. ಅದಕ್ಕೇನಿಲ್ಲ, ಸ್ವಲ್ಪ ಚಕ್ಕೆ ಪುಡಿನ ಕುದಿಸ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದಾದಮೇಲೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೆ. ಸೊ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ಟು ಇನ್ನೇನು ಸೊಪ್ಪು ತಂದಿಕ್ಕಿಟ್ಟಿದ್ರು, ಸೊಪ್ಪು ಸಾರು ಮಾಡಿಬಿಡೋಣ, ಈಸಿ ಆಗಿಬಿಡುತ್ತೆ, ಬೇಗ ಬೇಗ ಆಗುತ್ತೆ ಟೈಮು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಏನು ತೊಳ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಹುರ್ಕೊತಾ ಇದ್ದೀನಿ. ಸೊ ನೊರೆ ನೊರೆ ಬರುತ್ತೆ ಅಂತ ಒಬ್ರು ಹೇಳ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊತೀನಿ. ಒಬ್ಬೊಬ್ರು ನಿಂಬೆ ಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ಹುರ್ಕೊತಾರೆ. ಬಟ್ ಈ ಟ್ರಿಕ್ ಯೂಸ್ ಮಾಡಿ, ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ. ಅದು ಎಳೆ ಎಲ್ಲ ಬರುತ್ತಲ್ವ, ಅದೇನು ಬರಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಒಬ್ಬೊಬ್ರು ಜಸ್ಟ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ ಥರ ಮಾಡ್ಕೊತಾರೆ, ಇಲ್ಲಾಂದರೆ ಸಾಂಬಾರು ರುಬ್ಬಿಟ್ಟು ಮಾಡ್ಕೊತಾರೆ. ಬಟ್ ನಾನು ಅವೆರಡು ಥರ ಮಾಡ್ತಿಲ್ಲ, ಈ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಚಪಾತಿಗೆ ಮಾತ್ರ ಸಖತ್ತಾಗಿರುತ್ತೆ ಹೇಳ್ಬೇಕು ಅಂದರೆ. ಇದು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ಯಾವುದು ಥರದ ಕಾಯಿ ಏನು ಹಾಕಲ್ಲ ಇದಕ್ಕೆ, ಸಖತ್ ಈಸಿಯಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ಫಸ್ಟು ನಾನು ಬೆಂಡೆಕಾಯಿನ ಹುರಿದು ಇಟ್ಕೊಂಡೆ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಹುಡ್ಕೊತಾ ಇದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಂಡು, ಅದಾದಮೇಲೆ ನಾನಿಲ್ಲಿ 2 ಟೊಮೊಟೊನ ರುಬ್ಬಿಟ್ಕೊಂಡಿದ್ದೆ. ನೀವು ಬೇಕಿದ್ರೆ ಬೇಕಾದ್ರೂ ಹಾಕೊಬೋದು. ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಇಲ್ಲಿ 2 ಟೊಮೊಟೊನ ರುಬ್ಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದೊಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಮಸಾಲ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ. ಇದು ಚೆನ್ನಾಗಿರುತ್ತೆ, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಥರನೂ ಮಾಡ್ಕೊಬೋದು, ಬಟ್ ನಾನು ಇಲ್ಲಿ ಸಾಂಬಾರು ಮಾಡೋದ್ರಿಂದ ಚಪಾತಿಗೆ ಫ್ರೈ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೆ. ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಡಾಬಾ ಕಡೆ ಎಲ್ಲ ಸಿಗುತ್ತೆ, ಇದು ಡಾಬಾ ಸ್ಟೈಲ್ ಏನು ಬೆಂಡೆಕಾಯಿ ಗೊಜ್ಜು ಅಂತಾನೆ ಅಂತಾರೆ. ಸೊ ಅದಾದ್ಮೇಲೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಏನು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಆಪ್ಷನಲ್ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನನಗೆ ಟೊಮೊಟೊ ಅಷ್ಟು ಹುಳಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿಗೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಬೆಂಡೆಕಾಯಿ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಕಸೂರಿ ಮೆಂತ್ಯನ ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಅದು ಚೆನ್ನಾಗಿ ಕುದಿಯೋಕ್ಕೆ ಅಂತ ಸೈಡ್ ಇಟ್ಬಿಟ್ಟೆ. ಅದು ಜಾಸ್ತಿ ಏನು ಬೇಯಬೇಕಿಲ್ಲ, ಬಿಕಾಸ್ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋದ್ರಿಂದ ಜಾಸ್ತಿ ಏನು ಬೇಯಬೇಕಿಲ್ಲ, ಒಂದು 2 ನಿಮಿಷ ಬೆಂದೋದ್ರೆ ಸಾಕು. ಅದಾದಮೇಲೆ ಈ ಕಡೆ ಮೊಸಪ್ಗೆ ರೆಡಿ ಮಾಡ್ಕೊಂಡಿದ್ದೆ. ಮೊಸಪ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಸೊ ನಾನು ಅದಕ್ಕೇನು ರೆಸಿಪಿ ಏನು ಹೇಳಕ್ ಹೋಗ್ಲಿಲ್ಲ, ಎಲ್ಲರೂ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ನಮ್ಮನೇಲಿ ನಮ್ಮ ಡ್ಯಾಡಿಗೆ, ನಮ್ಮ ಅಪ್ಪಂಗೆ ಮೊಸಪ್ಪು ಅಂದರೆ ಹೆವಿ ಇಷ್ಟ. ಯಾರ ಮನೇಲಾದರೂ ಮೊಸಪ್ಪು ಮಾಡಿದ್ರು ತೊಗೊಂಬಂದು ತಿಂತಾರೆ, ಅಷ್ಟು ಫೇವ್ರೇಟ್ ಅವ್ರಿಗೆ. ಮೊಸಪ್ಪನ್ನ ಇಟ್ಬಿಟ್ಟು 7 ಡೇಸ್ ಕೊಟ್ರು ಊಟ ಮಾಡ್ತಾರೆ ಅವರು. ಅದನ್ನ ಮಾತ್ರ ಉಳ್ದಿದೆ ಆಚೆ ಹಾಕ್ತೀನಿ ಅಂದರೆ ಬಿಡೋದೇ ಇಲ್ಲ. ಇವಾಗ ಈ ವಿಡಿಯೋ ಏನಾನ ನೋಡ್ತಿದ್ರೆ ಕಾಲ್ ಮಾಡಿ ಕೇಳ್ತಾರೆ ನನಗೆ, ಮೊಸಪ್ಪು ಮಾಡಿದೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಂತ. ಸೊ ಅದನ್ನ ಇದು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮೊಸಪ್ಪನ್ನ ಕುದಿಯಕ್ಕಂತ ಬಿಟ್ಟೆ. ಈ ಕಡೆ ಚಪಾತಿಗೆ ನಾನು ಇದು ಬೀಟ್ರೋಟು ಒಂದು 2-3 ಇತ್ತು. ಸೊ ಅದನ್ನೇ ರುಬ್ಬಿಟ್ಟು ಚಪಾತಿಗೆ ಹಾಕಿದ್ದೀನಿ ಅಷ್ಟೇನೆ. ಸೊ ಈ ಥರ ಡಿಫ್ರೆಂಟಾಗಿ ಚಪಾತಿ ಮಾಡುವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಅಂತ. ಸೊ ನನಗೆ ಹೇಳಿದ್ನಲ್ಲ ಆಚೆ ಕಡೆ ಹೋಗ್ಬೇಕಿತ್ತು ಅಂತ, ಸೊ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವರೇ ಸ್ವಲ್ಪ ಬೇಯಿಸ್ಕೊಡಕ್ಕೆ ಬಂದಿದ್ದಾರೆ. ಈ ಥರ ಯಾವ್ದಾನ ಒಂದು ಸಣ್ಣ ಪುಟ್ಟ ಯಾವ್ದಾನ ಒಂದು ಸ್ವಲ್ಪ ಕೆಲಸ ಮಾಡಿಕೊಟ್ರು ನಮಗೆ ಖುಷಿ ಅನಿಸುತ್ತೆ. ಬಿಕಾಸ್ ಇವಾಗ ಒಬ್ಬಳೇ ಹೊರ್ಕೊಂಡು ಒಬ್ಬಳೇ ಬೇಯಿಸಾಗಿದ್ರೆ
ಅಲ್ಲೇ ತುಂಬಾ ಲೇಟ್ ಆಗ್ಬಿಡೋದು. ಬಿಕಾಸ್ ನಾವಿಲ್ಲಿ ಒಂದು 11 o'clockಗೆ ಮನೆ ಬಿಡೋಣ ಅಂದ್ಕೊಂಡ್ವಿ. ಈ ಕಡೆ ಸಾಂಬಾರ್ ಮಾಡ್ಬೇಕು, ಮನೆ ಕೆಲ್ಸಗಳು ಮಾಡ್ಬೇಕು, ಮತ್ತೆ ಅಡಿಗೆ ಮಾಡ್ಬೇಕು, ಅದು ಚಪಾತಿ ಬೇರೆ ಇಟ್ಕೊಂಡ್ಬಿಟ್ಟಿದೀನಿ. ಎಲ್ಲ ಒಬ್ಳೆ ಮಾಡಕ್ಕಂತೂ ಆಗ್ತಿರ್ಲಿಲ್ಲ. ಸೊ ಇವ್ರು ಸ್ವಲ್ಪ ಸಪೋರ್ಟಿವ್ ಆಗಿರೋದಕ್ಕೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ಚಪಾತಿ ಬೇಸ ಅಂತ ಬಂದ್ರು, ನಾವು ಹಂಗೆ ಮಾತಾಡ್ಕೊಂತ ಇದ್ವಿ. ಅವರು ಇನ್ನೊಂದ್ ಸ್ವಲ್ಪ ಏನು ಅದು ಬೀಟ್ರೂಟ್ ತುರಿಬೇಕಿತ್ತೆ, ಬೀಟ್ರೂಟ್ ರುಬ್ಬೇಕಿತ್ತೇನೋ ಅಂತಿದ್ರು. ನಾನು ಇಲ್ಲ ಕರೆಕ್ಟಾಗೆ ಇದೆ, ಚೆನ್ನಾಗೇ ಬರ್ತಿದ್ಯಲ್ಲ ಅಂತಿದ್ದೆ. ಸೊ ಅವ್ರು ಹಾಗೆ ಬೇಯಿಸ್ಕೊಟ್ರು, ಬೇಗ ಬೇಗ ಎಲ್ಲ ಮಾಡ್ಬಿಟ್ಟು ನಮ್ಮ ಮಾವಂಗೆ ಹಾಕೊಟ್ಟು ಅವ್ರಿಗೆ ಮಲಗಿಸ್ಬಿಟ್ಟು ನಾವು ತಿಂದು ಅಲ್ಲಿಂದ ಬಿಟ್ವಿ. ಸೊ ನಾವು ಹೇಳಿದ್ನಲ್ಲ ಮುಡಿ ಕೊಡ್ತಿದ್ರು ನಮ್ಮ ಅಣ್ಣನ ಮಗಳಿಗೆ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ವಿ. ನಮ್ಮ ಅಣ್ಣ ಅಂದ್ರೆ ಇವಾಗ ನಮ್ಮ ಹಸ್ಬೆಂಡ್ ಅವರ ಮಾವವರ ಮಗ. ಸೊ ನನ್ಗೆ ಅಣ್ಣನೇ ಆಗ್ಬೇಕು. ಅವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಪರಿಧಿ ಅಂತ, ಅವ್ರ ತಂಗಿಗೆ ಫಸ್ಟ್ ಟೈಮ್ ಮುಡಿ ಕೊಡ್ತಿದ್ರು. ಅವ್ರ ಮನೆ ದೇವರು ಇಲ್ಲಿ ಶ್ರಾವಣದುರ್ಗದ ಹತ್ರ ಲಕ್ಷ್ಮೀ ನರಸಿಂಹಸ್ವಾಮಿ, ಅದಕ್ಕೋಸ್ಕರ ಅಲ್ಲಿ ಮುಡಿ ಕೊಡ್ತಾ ಇದ್ರು. ಸೊ ಕರ್ದಿದ್ರಲ್ವಾ ಅಂತ ಹೋಗ್ತಿದೀವಿ. ಇವಾಗ ಹಂಗೆ ಹೋಗೋದ್ ಹೆಂಗೆ ಅಂದ್ಬಿಟ್ಟು ಬಟ್ಟೆ ತಗೊಳೋಣ ಅಂತ ಹೋದ್ವಿ. ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು, ಬಟ್ ಸೆಲೆಕ್ಷನ್ ಮಾಡೋದು ತುಂಬಾ ಕಷ್ಟ. ಬಟ್ ಗರ್ಲ್ ಬೇಬಿಗಳಿಗೆ ಏನಂದ್ರೆ ಬಟ್ಟೆಗಳು ತುಂಬಾ ವೆರೈಟಿಗಳು ಸಿಗ್ತವೆ. ಇವಾಗ ಬಾಯ್ ಆದ್ರೆ ಯಾವ್ದನ ಒಂದೇ ಪ್ಯಾಂಟ್ ಶರ್ಟ್ ತಗೋಬೇಕು ಆ ತರ ಅಷ್ಟೇ ಇರುತ್ತೆ. ಬಟ್ ಗರ್ಲ್ಸ್ಗೆ ಬಟ್ಟೆಗಳು ನೋಡೋದೇ ಚಂದ. ನಾನು ಯಾವ್ ತಗೊಳ್ಳೋದು ಅಂತಿದೆ. ಬಟ್ ನನ್ ಈ ಪರ್ಪಲ್ ಕಲರ್ ಒಂಥರ ಇಷ್ಟ ಆಯ್ತು. ಇವಾಗ ನಾವು ಜಾಸ್ತಿ ಚುಚ್ಚೋ ತರದ್ದು ಗ್ರ್ಯಾಂಡ್ ಆಗಿರೋದು ಕೊಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟೆ ಕೊಡ್ತಾರೆ, ಫ್ರಾಕು ಅದು ಇದು ಅಂತ. ಬಟ್ ಅವ್ರು ಹಾಕೊಳಲ್ಲ. ಅದಕ್ಕೋಸ್ಕರ ಇದು ಫುಲ್ಲು ಸಾಫ್ಟ್ ಆಗಿತ್ತು. ಸೊ ನಾನ್ ಇದು ಚಾಯ್ಸ್ ಮಾಡಿದ್ದೆ. ನಮ್ಮ ಹಸ್ಬೆಂಡು ಲಂಗ ಜಾಕೆಟ್ ಕೊಡೋಣ ಅಂತಿದ್ರು. ನಾನು ಲಂಗ ಜಾಕೆಟ್ ಓಕೆ ಕೊಡ್ಬೋದು, ಆದ್ರೆ ಅವ್ರ ಅಕ್ಕ ತಂಗಿ ಇಬ್ರು ಇದಾರಲ್ಲ, ಅವ್ರಮ್ಮ ಏನ್ ಮಾಡ್ತಾಳೆ ಅಂದ್ರೆ ಇಬ್ರಿಗೂ ಒಂದೇ ತರ ಲಂಗ ಜಾಕೆಟ್ ತೆಗ್ದ್ಬಿಟ್ಟು ಹಾಕ್ತಾ ಇರ್ತಾಳೆ. ನಾನು ವಿಡಿಯೋಗಳು ಇಲ್ವಾ ಫೋಟೋಗಳಲ್ಲಿ ನೋಡಿದೀನಿ. ಸೊ ಅದಕ್ಕೆ ಸುಮ್ನೆ ಲಂಗ ಜಾಕೆಟ್ ಕೊಟ್ರೆ ವೇಸ್ಟ್ ಆಗುತ್ತೆ. ಈ ತರ ಫ್ರಾಕ್ ಕೊಟ್ರೆ ಇವಾಗ ಎಲ್ಲಿಗಾನ ಹೋಗಿ ಬರುವಾಗ ಹಾಕೊಬಹುದು, ಮತ್ತೆ ಫಂಕ್ಷನ್ಗಳಿಗೂ ಚೆನ್ನಾಗಿರುತ್ತೆ ಅಂತ ನಾನು ಈ ಪರ್ಪಲ್ ಕಲರ್ ಚಾಯ್ಸ್ ಮಾಡಿದೆ. ಬಟ್ ಅದಾದ್ಮೇಲೆ ನಾನು ತಗೊಂಡಿದ್ದೆ ಬೇರೆ ಆಗಿತ್ತು. ಬಿಕಾಸ್ ಇದು ಅವ್ರಿಗೆ ಒಂದ್ ಸ್ವಲ್ಪ ಓಕೆ ಓಕೆ ತರ ಅನ್ಸ್ತಿತ್ತು. ಬಟ್ ಇನ್ನೊಂದು ಚೆನ್ನಾಗಿತ್ತು, ವೈಟ್ ಕಲರ್. ಓಕೆನಾ, ಅದನ್ನ ತಗೊಳ್ಳೋಣ ಅಂದ್ರು. ಇಲ್ಲಿ ನೋಡಿ ಅದ್ರ ಪಕ್ಕ ಇದೆ. ಬಟ್ ನಂಗೆ ಅದು ಚೆನ್ನಾಗ್ ಅನ್ಸ್ತು, ಫೋಟೋ ಶೂಟ್ಗೆಲ್ಲ ಚೆನ್ನಾಗ್ ಕಾಣಿಸುತ್ತೆ ಅಂತ. ನೋಡಿ ಇದು ತುಂಬಾ ಸಾಫ್ಟ್ ಆಗಿತ್ತು. ಮತ್ತೆ ಈ ಸೆಕೆಲೆಲ್ಲ ಫುಲ್ ತೋಳ್ ಹಾಕಕ್ಕಿಂತ ಈ ತರ ಹಾಫ್ ತೋಳ್ ಹಾಕ್ಬಿಟ್ಟು, ಅವಳು ತುಂಬಾ ಗುಂಡುಗಿ ವೈಟ್ಗಿದ್ದಾಳೆ. ಅವಳಿಗೆ ಈ ಡ್ರೆಸ್ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿಸಿದ್ರೆ ಸಖತ್ತಾಗಿ ಕಾಣಿಸುತ್ತೆ, ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡ್ಬಿಟ್ಟು. ಅದಕ್ಕೆ ಲಾಸ್ಟ್ ಅಲ್ಲಿ ಇದೇ ತಗೊಳ್ಳೋಣ, ಚೆನ್ನಾಗ್ ಕಾಣಿಸುತ್ತೆ ಅವಳಿಗೆ ವೈಟ್ ಕಲರು. ಮುದ್ದಾಗಿದ್ದಾಳೆ. ಮತ್ತೆ ಅದು ಬಟ್ಟೆ ಕ್ವಾಲಿಟಿನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಕಲರ್ಫುಲ್ ಆಗಿ ಅಷ್ಟು ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿತ್ತು. ಪಿಕಾಕ್ ಎಲ್ಲ ಇತ್ತಲ್ಲ, ಸಖತ್ತಾಗಿ ಕಾಣಿಸೋದು. ಸೊ ಲಾಸ್ಟ್ ಅಲ್ಲಿ ಹಾಗೆ ಹೀಗೆ ಅನ್ಬಿಟ್ಟು ಇದನ್ನೇ ತಗೊಂಡಿದ್ದಾಯ್ತು. ನನ್ಗೆ ಇಷ್ಟ ಆಯ್ತು. ನೀವ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಇವೆರಡರಲ್ಲಿ ಯಾವ್ದು ನಿಮ್ಗೆ ಚೆನ್ನಾಗಿತ್ತು ಅಂತ. ಸೊ ಇದನ್ನೆಲ್ಲ ತಗೊಂಡು ಹಾಗೆ ನಾವು ಹೊರಟ್ವಿ. ಸಖತ್ ಅಂದ್ರೆ ಸಖತ್ ಬಿಸ್ಲಿತ್ತು. ಸೊ ಎಷ್ಟು ಬಿಸ್ಲಿತ್ತು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ. ಸಖತ್ ಬಿಸ್ಲಿದೆ ಗೈಸ್. ಇವ್ರು ಗಾಡಿ ಓಡಿಸ್ತಾ ಇದ್ದಾರೆ ಬೇರೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗದೆ. ಫುಲ್ಲು ಕಾಡು ಒಳಗಡೆ ಹೋದಂಗೆ ಚೆನ್ನಾಗಿ ಬರ್ತೀನಿ. ಫುಲ್ಲು ಕಾಡು ಒಳಗಡೆ ಹೋದಂಗೆ ಅನಿಸ್ತಾ ಇರುತ್ತೆ. ಇದೆಲ್ಲ ಕಾಡೆ ಅಲ್ವೇನ್ರಿ? ಕಾಡೆ ಇದು. ಸಖತ್ತು ಬಿಸ್ಲಿತ್ತು. ನಾನು ಹೆಂಗಪ್ಪ ಬರೋದು ಅಂದ್ಕೊಂಡೆ. ಬಟ್ ಈ ಕಡೆ ಸ್ವಲ್ಪ ಮರಗಳಿರೋದ್ರಿಂದ ಪರವಾಗಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಇದಾಯ್ತು ಅಷ್ಟೇ. ಬರೀ ಹೋಗ್ತಾ ಇದೀವಿ. ಐ ಥಿಂಕ್ ಕೇಳಿಸ್ತಿರೋ ಗೊತ್ತಿಲ್ಲ. ಮಾತಾಡ್ತಾ ಇದ್ದೀನಿ. ಕೇಳಿಸಿದ್ರೆ ಹಾಗೆ ಆಗ್ತೀನಿ, ಕೇಳಿಸಿಲ್ಲ ಅಂದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇನೆ. ನಾವು ರೀಚ್ ಆಗೋಷ್ಟೊತ್ತಿಗೆ ಒಂದು 2 o'clock ಆಗೋಗಿತ್ತು. ಸೊ ಅವರು ಅವಾಗ್ಲೇ ಮುಡಿ ಎಲ್ಲ ಕೊಟ್ಬಿಟ್ಟು ಅಡ್ಗೆ ಮಾಡಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಇವರು ಯಾವ್ದೇ ದೇವಸ್ಥಾನಕ್ಕೆ ಬಂದ್ರು ಮಲ್ಗೆ ಹೂವು ಕೊಡ್ಸೋದಂತೂ ಮಿಸ್ ಮಾಡಲ್ಲ. ಸೊ ಹಾಗೆ ಮಲ್ಗೆ ಹೂವು ಮತ್ತೆ ದೇವ್ರಿಗೆ ಅಂತ ಹಾರ ತಗೊಂಡು ಹೋದ್ವಿ. ದರ್ಶನ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಸ್ಯಾಟರ್ಡೆ ಹೊತ್ತು ಇಲ್ಲಿ ಅಷ್ಟು ರಶ್ ಇರಲ್ಲ. ಸಂಡೇ ಮತ್ತೆ ಹಬ್ಬದ ಟೈಮಲ್ಲಂತೂ ಹೆವಿ ರಶ್ ಇರುತ್ತೆ. ಸ್ಯಾಟರ್ಡೆ ಹೊತ್ತು ಅಷ್ಟು ರಶ್ ಇರ್ಲಿಲ್ಲ. ನಾನು ಇಷ್ಟು ದಿನ ಬಂದಾಗಿಂದ ಇದೇ ಫಸ್ಟ್ ಟೈಮು ರಶ್ ಇಲ್ಲದೆ ನಾನು ಆರಾಮಾಗಿ ದರ್ಶನ ಮಾಡಿರೋದೇ ಇದೇ ಫಸ್ಟ್ ಟೈಮು. ಸೊ ಅವ್ರಿಗೆ ಅದನ್ನೇ ಹೇಳ್ತಿದ್ದೆ, ಹಬ್ಬದ ಟೈಮಲ್ಲಿ ಅಥವಾ ಸಂಡೇ ಹೊತ್ತು ಬರೋದ್ಕಿಂತ ಈ ತರ ಸ್ಯಾಟರ್ಡೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ತುಂಬಾ ಚೆನ್ನಾಗಾಯ್ತು, ಆರಾಮಾಗಿ ದರ್ಶನ ಎಲ್ಲ ಮುಗೀತು. ಸೊ ಇದೇ ನೋಡಿ ಸಾವನ್ ದುರ್ಗ ಬೆಟ್ಟ.
ತುಂಬಾ ಜನ ಟ್ರೆಕ್ಕಿಂಗ್ ಅಂತೆಲ್ಲ ಬರ್ತಾರೆ ಇಲ್ಲಿಗೆ. ಮಾರ್ನಿಂಗ್ ಹೊತ್ತು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಟ್ ನಾನು ಇಷ್ಟು ವರ್ಷ ಬಂದಾಗಿಂದ ಯಾವತ್ತೂ ಹತ್ತಿಲ್ಲ. ಸೊ ಇವ್ರನ್ನ ಕೇಳ್ತಿದ್ದೆ ಯಾವಾಗನ ಹತ್ತಿದ್ದೀರಾ ಅಂತ. ಅವರು ಹತ್ತಿದೀನಿ. ಮೇಲ್ಗಡೆ ಒಂದ್ ಚಿಕ್ಕ ಟೆಂಪಲ್ ತರ ಇದೆ ಅಷ್ಟೇನೆ ಅಂದ್ರು. ಸೊ ಈ ಬಿಸಿಲಲ್ಲೆಲ್ಲ ಎಲ್ಲಿ ಹತ್ತಕ್ಕಾಗುತ್ತೆ, ಯಾವಾಗನ ನೋಡ್ಬೇಕು, ನಾನು ಟ್ರೈ ಮಾಡೋಣ ಅಂತ ಹೇಳ್ತಿದ್ದೆ ಇವ್ರಿಗೆ. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಅಂತ ಹಾಗೆ ಹೊರಟ್ವಿ. ನಿಮ್ ತಂಗಿದೇನು ಗುಂಡ ಮಾಡಿದೀರಾ? ನಾವು ಆರ್ಮಿಗೆ ಹೋಗ್ತೀವಲ್ಲ, ಏನಕ್ಕೆ? ಸ್ವಾಮಿಗೆ ಸ್ವಾಮಿಗೆ ಹೋಗಕ್ಕೆ ಇದು ಕೂದಲು ಕೊಟ್ಟಿದ್ದೀರಾ? ನೀನು ಕೊಟ್ಟಿಲ್ಲ ಮತ್ತೆ? ನೀನು ಆಗ್ಲೇ ಕೊಟ್ಬಿಟ್ಟ? ಇಲ್ಲಿ ಮಾತಾಡಿಲಿ, ಇಲ್ಲಿ ಮಾಮ ನೋಡಿಲಿ, ಮಾತಾಡಿಲಿ. ನೀನೇನು ಕೊಟ್ಟಿಲ್ಲ? ಆಗ್ಲೇ ಕೊಟ್ಟ? ಹೆಂಗ್ ನೋಡಿ ಇವಾಗ ಆಪಲ್ನ ಎತ್ಕೊಂಡು ಹೋಗೋದ? ನಾವು ಎತ್ಕೊಂಡು ಹೋಗೋದ? ಯಾರು? ನಮ್ಮಮ್ಮ ಹೊಡಿತಂತೆ ಪಾಪ. ಗುಂಡಿ ಆಗ್ಬಿಟ್ಟೈತೆ ಮಗ, ಇದು ಗುಂಡಿ ಆಗ್ಬಿಟ್ಟಿದೆ. ಊಟ ಮಾಡೋಗ್ರಿ ಟೈಮ್ ಇರಮ್ಮ. ತಿನ್ 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 ತೆಗ್ದಾಗಿಂದ ಯಾಕೋ ಎದ್ಕೊಂತ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನನ್ಗೆ ಅಲ್ಲಿ ಇನ್ನೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನನ್ ಕೆಲ್ಸ ಇತ್ತು. ನಂಗೆ ಸ್ಯಾಟರ್ಡೆ ಹೊತ್ತು ವರ್ಕ್ ಇರಲ್ಲ. ಬಟ್ ಅವತ್ತೇ ಇತ್ತು, ಏನು ಮಾಡಕ್ ಆಗದೆ ಹೋಗ್ತಾ ಇದೀವಿ. ತುಂಬಾ ದಿನ ಆದ್ಮೇಲೆ ಸಿಗ್ತೀವಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವ್ದನ ಫಂಕ್ಷನ್ ಇದ್ದಾಗ ಅಷ್ಟೇ ಎಲ್ಲರೂ ಸಿಗೋದು. ಅದಕ್ಕೋಸ್ಕರ ಊಟ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಮಾಡಿಸಿದ್ರು. ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಮತ್ತೆ ನಮ್ಮ ಹಸ್ಬೆಂಡ್ ವೆಜ್ ತಿಂತಿದ್ವಿ. ವೆಜ್ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಮಶ್ರೂಮ್ ಗ್ರೇವಿ, ಮುದ್ದೆ ಮತ್ತೆ ಪಲಾವು ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಎಲ್ಲ ಮಾಡ್ಕೊಂಡು ಹಾಗೆ ಹೊರಟ್ವಿ. ನನ್ಗೆ ಅಷ್ಟು ಇಷ್ಟ ಇರ್ಲಿಲ್ಲ, ಬಿಕಾಸ್ ತುಂಬಾ ದೂರ ಬಂದಿದ್ವಿ. ಅಲ್ಲಿರೋ ಪ್ಲೇಸಸ್ ಎಲ್ಲ ಸ್ವಲ್ಪ ಕವರ್ ಮಾಡ್ಬೋದಿತ್ತು. ಅಲ್ಲಿ ಗೋಶಾಲೆ ಎಲ್ಲ ಇತ್ತು, ಅಲ್ಲೆಲ್ಲ ಹೋಗ್ಬೋದಿತ್ತಲ್ಲ ಅಂತ ಆಸೆ ಇತ್ತು. ಬಟ್ ಏನು ಮಾಡಕ್ ಆಗದೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಹಲಸಿನ ಹಣ್ಣು ಮತ್ತೆ ಅದೇನಂತಾರೆ, ಬ್ಯಾಲ್ದಣ್ಣು, ಬ್ಯಾಲ್ದಣ್ಣು ಅದೆಲ್ಲ ಇತ್ತು. ಸೊ ಕೇಳೋಣ ಎಷ್ಟು ಕೇಳ್ತಾರೆ, ಬಿಕಾಸ್ ಇನ್ನು ಹಲಸಿನ ಹಣ್ಣು ಸೀಸನ್ ಅಲ್ಲ ಇವಾಗ. ಸೊ ಯಾವಾಗನ ಒಂದು ಅಪರೂಪಕ್ಕೆ ಸಿಗ್ತಾ ಇದೆ ಅಷ್ಟೇನೆ. ಇನ್ನೊಂದು ತಿಂಗಳಾಗ್ಬೇಕು, ಅವಾಗ ಎಲ್ಲಾ ಕಡೆ ಸಿಗುತ್ತೆ. ಅದಕ್ಕೆ ಕೇಳ್ತಾ ಇದ್ವಿ ಎಷ್ಟಾಗುತ್ತೆ ಏನು ಅಂತ. ಹಾಗೆ ಒಂದು ಹಲಸಿನ ಹಣ್ಣು ಮತ್ತೆ ಈ ಬ್ಯಾಳ್ದಣ್ಣು ತಗೊಂಡು ಹೊರಟ್ವಿ. ಈ ಹೊರಡ್ಬೇಕಾದ್ರೆ ಅಲ್ಲಿ ಏನು ನಾಗರಾವು, ಸೊ ನಾಗರಾವ್ ಕಾಣಿಸ್ತು. ನಾನು ಅದನ್ನ ಕ್ಯಾಪ್ಚರ್ ಮಾಡಿದೀನಿ ನೋಡಿ. ಇವಾಗ ಬಿಸಿಲಿರೋದ್ರಿಂದ ಆಲ್ಮೋಸ್ಟ್ ಹಾವುಗಳೆಲ್ಲ ರೋಡ್ ಬರ್ತಾ ಇರುತ್ತೆ. ನೋಡ್ತಾ ಇದ್ದೆ. ಗಾಯ್ಸ್, ಒಂದು ಹಲಸಿನ ಹಣ್ಣು ತಗೊಂಡ್ವಿ, ಮತ್ತೆ ಬ್ಯಾಲ್ದಣ್ಣು ಒಂದು 3 to 4 ಏನೋ ತಗೊಂಡಿದೀವಿ. ಎಷ್ಟು ಹೇಳಿದ್ರಿ? ಹಲಸಿನ ಹಣ್ಣಿಗೆ 200 rupees. ನಮ್ಮ ಮನೆ ಹತ್ರ ಎಲ್ಲ ಬಿಡುತ್ತೆ, ಬಟ್ ಇನ್ನು ಲೇಟ್ ಇದು. ನಾಳೆನೆ ಕುಯ್ಕೊಂಡು ತಿನ್ನೋಂಗಿತ್ತು, ಅದಕ್ಕೆ ತಗೊಂಡೆ. ನನ್ಗೆ ಹಲಸಿನ ಹಣ್ಣು ಅಂದ್ರೆ ಸಖತ್ ಇಷ್ಟ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಸೀಸನ್ ಫ್ರೂಟ್ಸು ಎಲ್ಲ ಸಖತ್ ಇಷ್ಟ. ತಿನ್ನೋದೇ ಇವಾಗ. ಇಲ್ಲೆಲ್ಲ ಎಷ್ಟು ಮಾವಿನ ಮರಗಳಿದೆ ಅಂದ್ರೆ ನಾನು ಅನ್ಕೊಂತಾ ಇದ್ದೀನಿ, ಇನ್ನೇನು ಮೇ ಹಂಗೆ ಬರ್ಬೇಕು, ಅವಾಗ ಮಾತ್ರ ಎಲ್ಲ ಕಡೆ ಮಾವಿನ ಹಣ್ಣು ಇರುತ್ತೆ. ಆರಾಮಾಗಿ ಕಿತ್ಕೊಂಡು ತಿನ್ಬೋದು ಇಲ್ಲಿ. ಅಷ್ಟು ಬೇಲಿ ಏನ್ ಹಾಕಿರಲ್ಲ ಇಲ್ಲೆಲ್ಲ, ಆರಾಮಾಗಿದೆ. ಎಲ್ ಬೇಕಾದ್ರೂ ಹೋಗಿ ತಗೊಂಡು ತಿನ್ಬೋದು. ಈಗಲೇ ಎಲ್ಲ ಪೀಚ್ ಇದೇ ರೀತಿ ಮಾತಾಡ್ಕೊಂಡು ಒಂದು 10 minutes ಹೋಗಿದ್ದೀನಿ ಗಾಯ್ಸ್. ಬಟ್ ಏನಾಗಿದೆ ಅಂದ್ರೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗೋಗ್ಬಿಟ್ಟಿದೆ. ಬಟ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದ್ರಿಂದ ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ನೋಡಿದ್ರೆ ಸ್ಟೋರೇಜ್ ಫುಲ್ ಆಗೋಗ್ಬಿಟ್ಟಿದೆ. ಎಷ್ಟು ವಿಡಿಯೋ ಡಿಲೀಟ್ ಮಾಡಿದ್ರು ಆಗ್ಲಿಲ್ಲ. ಮತ್ತೆ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಹಾಗೆ ಮನೆಗೆ ಹೋದೆ. ಸೊ ಮನೆಗೆ ಹೋಗಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.